ಇನ್ನು ಧನುರ್ ರಾಶಿ, ಜುಲೈ ತಿಂಗಳು ಬಹಳ ವಿಶೇಷವಾಗಿರ್ತಕ್ಕಂತಹ ಬದಲಾವಣೆಗಳನ್ನು ಪಡಿತೀರಿ. ಹೋದ ತಿಂಗಳು ಹೇಳಿದ್ದೆ ಧನುರ್ ರಾಶಿಯವರೇ ಕಿಂಗ್ ಅಂತ ಹೇಳಿದ್ದೆ. ಭಾಳ ಚೆನ್ನಾಗಿದೆ. ಗುರುವಿನ ಹಸ್ತದೋಷವು ಕಳೆದಿದೆ. ತೃತೀಯದಲ್ಲಿ ಇರ್ತಕ್ಕಂತಹ ರಾಹು, ಚತುರ್ಥದಲ್ಲಿ ಶನಿ, ಅಂಥ ಬಾಧಕನೇನಲ್ಲ. 9ನೇ ಮನೆಯಲ್ಲಿ ಕುಜ, ಇದೆಲ್ಲ ಅಂಥ ದೋಷಗಳೇನಲ್ಲ. ಬೆಟ್ಟು ಮಾಡಿ ತೋರಿಸ್ತಕ್ಕಂತಹ ಒಳ್ಳೆಯದಿದೆ. ವೃಷಭ ರಾಶಿಯವರಿಗೆ, ಧನುರ್ ರಾಶಿಯವರಿಗೆ ಭಾಳ ಒಳ್ಳೆಯ ವರ್ಷ ಇದು. ಆ ರೀತಿಯ ಗೋಚಾರ ಫಲಗಳಿದೆ, ಒಳ್ಳೆಯದಾಗ್ತದೆ. ಕಲಾವಿದರಿಗೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶುಭಕರವಾಗಿರ್ತಕ್ಕಂಥದ್ದು. ವ್ಯಾಪಾರ ಮತ್ತು ಧಾರ್ಮಿಕವಾಗಿರ್ತಕ್ಕಂತಹ ಮನಸ್ಸು ಬರ್ತದೆ. ಯಾತ್ರೆ ಮಾಡಬೇಕು, ಏನಾದರೂ ಒಂದು ಧರ್ಮ ಸಂಪಾದನೆ ಮಾಡಬೇಕು, ಈ ಥರದ್ದೆಲ್ಲ ಮನೋಭಾವಗಳು ಬರ್ತದೆ. ಹಾಗಾಗಿ ಅದನ್ನು ಮಾಡಿಕೊಂಡು ಮುಂದೆ ಈ ಗುರುಪೀಠಗಳ ಗುರು ಸೇವೆಗಳನ್ನು ಸ್ವಲ್ಪ ವಿಶೇಷವಾಗಿ ಮಾಡಿ ಅದರಿಂದ ಗ್ರಹಾರಿಷ್ಟ ಅಥವಾ ಕರ್ಮಾರಿಷ್ಟಗಳು ಪರಿಹಾರವಾಗ್ತದೆ.